ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಆಗುತ್ತಿರುವ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾರ್ಟ್ ಅಟ್ಯಾಕ್ ಅಥವಾ ಆರ್ಟರಿ ಬ್ಲಾಕೇಜ್ ಈ ಥರ ಒಂದು ಸಮಸ್ಯೆಯಿಂದ ಜನ ಬಳಲ್ತಾ ಇದ್ದಾರೆ. ಇದಕ್ಕೆ ಪ್ರಮುಖವಾದ ಕಾರಣ ಏನು ಅಂತಂದರೆ ಅತಿಯಾದ ಒಂದು ರಕ್ತದೊತ್ತಡ, ಹೈಪರ್ ಟೆನ್ಷನ್ ಹಾಗೂ ಅನ್ಕಂಟ್ರೋಲ್ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಕಂಟ್ರೋಲ್ ಇಲ್ದಲೇ ಇರ್ತಕ್ಕಂಥ ಸಂದರ್ಭದಲ್ಲಿ, ಹಾಗೂ ಅತಿಯಾದ ಒಂದು ಕೊಲೆಸ್ಟ್ರಾಲ್ ಅತಿ ಹೆಚ್ಚಾಗಿದ್ದ ಸಂದರ್ಭದಲ್ಲಿ, ಇದರ ಜೊತೆಗೆ ಆಹಾರ, ಅತಿಯಾದ ಒಂದು ಜಿಡ್ಡಿನ ಪದಾರ್ಥಗಳು, ಮಸಾಲೆ ಪದಾರ್ಥಗಳು ಹಾಗೂ ಈ ಎಣ್ಣೆ ಜಿಡ್ಡಿರ್ತಕ್ಕಂಥ ಆಹಾರ ಪದಾರ್ಥಗಳು, ಜಂಕ್ ಫುಡ್ಸು, ಫ್ರೈಡ್ ಫುಡ್ಸು, ಡೀಪ್ ಫ್ರೈ ಆಗಿರ್ತಕ್ಕಂಥ ಆಹಾರ ಪದಾರ್ಥಗಳು, ಟ್ರಾನ್ಸ್ ಫ್ಯಾಟ್ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ, ಬೇಕರಿ ಆಹಾರ ಪದಾರ್ಥಗಳನ್ನ ಅತಿ ಹೆಚ್ಚು ಸೇವನೆ ಮಾಡೋದು, ಸಿಹಿ ಪದಾರ್ಥಗಳನ್ನ ಅತಿ ಹೆಚ್ಚು ಸೇವನೆ ಮಾಡೋದು, ಕಾರ್ಬೋನೇಟೆಡ್ ಡ್ರಿಂಕ್ಸು, ಕೂಲ್ ಡ್ರಿಂಕ್ಸ್ಗಳನ್ನ ಅತಿಯಾಗಿ ಸೇವನೆ ಮಾಡೋದು, ಧೂಮಪಾನ, ಮದ್ಯಪಾನ, ಹೀಗೆ ಹಲವಾರು ಕಾರಣಗಳಿಂದ ಈ ಒಂದು ಸಮಸ್ಯೆ ಆಗ್ತಾ ಇದೆ. ಇದರ ಜೊತೆಗೆ ಸ್ಟ್ರೆಸ್ಫುಲ್ ಲೈಫ್ ಅಂದರೆ ಅತಿಯಾದ ಒಂದು ಒತ್ತಡದ ಜೀವನ ಶೈಲಿ, ಟೆನ್ಷನಲ್ಲಿರ್ತಾರೆ. ಇದರ ಜೊತೆಗೆ ಲ್ಯಾಕ್ ಆಫ್ ಸ್ಲೀಪ್ ಅಂತಂದರೆ ನಿದ್ದೆ ಸರಿಯಾಗಿ ಆಗೋದಿಲ್ಲ. ಈ ಎಲ್ಲ ಒಂದು ಕಾರಣಗಳಿಂದ ಆಹಾರ ವಿಹಾರ ಜೀವನ ಶೈಲಿಯಲ್ಲಿ ಏರುಪೇರು ಆಗಿರೋದ್ರಿಂದ ಹೃದಯಾಘಾತ ಆಗುತ್ತಿರುವ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಮನೆಮದ್ದು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹಾರ್ಟ್ ಅಟ್ಯಾಕ್ ಅಥವಾ ಆರ್ಟರಿ ಬ್ಲಾಕೇಜನ್ನ ನೀವು ತಡಿಬಹುದು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ಆದರೆ ಒಂದು ವಿಷಯ, ನೀವು ಯಾವುದೇ ಕಾರಣಕ್ಕೂ ನೀವು ಹೈಪರ್ ಟೆನ್ಷನ್, BP ಸಮಸ್ಯೆಯಿಂದ ಬಳಲ್ತಾ ಇದ್ದರೆ, ಶುಗರ್ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅಥವಾ ಕೊಲೆಸ್ಟ್ರಾಲ್ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ, ಅದಕ್ಕೆ ಏನೇನು ಔಷಧಿ ತಗೋತಾ ಇದ್ದೀರಾ ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಸಕ್ಕೆ ಹೋಗಬೇಡಿ. ನೀವು ಯಾವ ಔಷಧಿಗಳನ್ನ ತಗೋತಾ ಇದ್ದೀರಾ ಅದನ್ನು ಪ್ರತಿನಿತ್ಯ ಯಾವುದೇ ಕಾರಣಕ್ಕೂ ತಪ್ಪಿಸ್ದಂಗೆ ಆ ಔಷಧಿಗಳನ್ನ ತಗೊಳ್ಳಿ. ಅದರ ಜೊತೆಗೆ ಈ ಒಂದು ಮನೆಮದ್ದು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೃದಯಾಘಾತ ಆಗುವ ಸಾಧ್ಯತೆಗಳನ್ನ ದೂರ ಮಾಡಬಹುದು, ಆರ್ಟರಿ ಬ್ಲಾಕೇಜನ್ನ ತಡಿಬಹುದು, ಆರೋಗ್ಯದಿಂದ ಇರಬಹುದು. ಯಾಕೆ ಅಂತಂದರೆ ಆಯುರ್ವೇದ ವೈದ್ಯ ಪದ್ಧತಿಗೆ ಅದರದೇ ಆದ ಒಂದು ವೈಶಿಷ್ಟ್ಯತೆ ಇದೆ. ಆ ಒಂದು ಚೌಕಟ್ಟಿನಲ್ಲಿ ನಾವು ಇತ್ತು ಅಂತಂದರೆ ಆರೋಗ್ಯದಿಂದ ನಾವು ಜೀವನ ನಡೆಸಬಹುದು. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಆ ಒಂದು ವಿಷಯವನ್ನು ತಮಗೆ ತಿಳಿಸ್ಕೊಡ್ತೀನಿ. ಆರ್ಟರಿ ಬ್ಲಾಕೇಜ್ ಆಗೋದಕ್ಕೆ ಪ್ರಮುಖವಾದ ಕಾರಣ ಏನು ಅಂದರೆ ಕೊಲೆಸ್ಟ್ರಾಲ್. ಯಾವಾಗ ಕೊಲೆಸ್ಟ್ರಾಲ್ ರಕ್ತನಾಳಗಳಲ್ಲಿ ಶೇಖರಣೆ ಆಗ್ತದೋ, ಅತಿಯಾದ ಒಂದು ರಕ್ತದೊತ್ತಡ ಇರ್ತದೋ ಅಂಥ ಒಂದು ಸಂದರ್ಭದಲ್ಲಿ ಹೃದಯಾಘಾತ ಆಗುವ ಸಾಧ್ಯತೆಗಳು ಹೆಚ್ಚು. ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಜೇನುತುಪ್ಪದಲ್ಲಿ ಹಲವಾರು ಔಷಧೀಯ ಗುಣಗಳಿದೆ. ಹೇಗೆ ಈ ಒಂದು ಜೇನು ಎಲ್ಲ ಕಡೆ ಹೂವಿನಿಂದ ಒಂದು ಮಕರಂದವನ್ನು ಎಲ್ಲದನ್ನು ತಗೊಂಡು ಬಂದು ಜೇನುತುಪ್ಪವನ್ನು ಮಾಡಿರ್ತದೋ, ಆ ಒಂದು ಜೇನುತುಪ್ಪದಲ್ಲಿ ಹಲವಾರು ಔಷಧೀಯ ಗುಣಗಳಿದೆ. ಇದು ಒಂದು ಮಧುರ ರಸ ಪ್ರಧಾನ ಒಂದು ಔಷಧಿ. ಅಂದರೆ ಜೇನುತುಪ್ಪ ಸಿಹಿಯಾಗಿರ್ತದೆ ಹಾಗೂ ಇದರ ಒಂದು ಅನುರಸ ಕಷಾಯ ರಸ. ಅನುರಸ ಅಂತಂದರೆ ನಾವು ಜೇನುತುಪ್ಪ ತಿನ್ನಬೇಕಾದ್ರೆ ಸಿಹಿಯಾಗಿರ್ತದೆ, ತದನಂತರ ಸ್ವಲ್ಪ ಒಗರು ಹಂಗೆ ಬರ್ತದೆ. ಇದಕ್ಕೆ ಕಷಾಯ ರಸ, ಅನುರಸ ಅಂತ ಕರೀತಾರೆ. ಇದು ಮಧುರ ರಸ ಹಾಗೂ ಕಷಾಯ ಅನುರಸ ಹೊಂದಿದೆ. ಹಾಗೂ ಇದರ ಗುಣ ಲಘು ಹಾಗೂ ಇದರ ಗುಣ ರೂಕ್ಷ ಗುಣ. ಇದು ಲೈಟ್ ವೇಟ್ ಇರ್ತದೆ ಹಾಗೂ ರೂಕ್ಷ ಗುಣ ಅಂದರೆ ಡ್ರೈ ಮಾಡ್ತಕ್ಕಂಥ ಒಂದು ಒಣಗಿಸ್ತಕ್ಕಂಥ ಒಂದು ಶಕ್ತಿ ಇದರಲ್ಲಿದೆ. ಹಾಗೂ ಇದರ ಒಂದು ವೀರ್ಯ ಶೀತವೀರ್ಯ ಅಂದರೆ ಕೋಲ್ಡ್ ಇನ್ ಪೊಟೆನ್ಸಿ ಇರ್ತದೆ. ಇದರ ಜೊತೆಗೆ ಇದರ ಒಂದು ಕರ್ಮ ಅಥವಾ ಕಾರ್ಯ ಏನು, ಇದರ ಫಂಕ್ಷನ್ ಏನು ಅಂತಂದರೆ ಪ್ರಮುಖವಾಗಿ ಕಫಹರ, ದೇಹದಲ್ಲಿರ್ತಕ್ಕಂತಹ ಕಫ, ವಿಕೃತವಾಗಿರ್ತಕ್ಕಂಥ ಕಫ ಹಾಗೂ ವಿಕೋಪ ಅಥವಾ ಜಾಸ್ತಿ ಇರ್ತಕ್ಕಂಥ ಕಫವನ್ನು ನಿರ್ಮೂಲನೆ ಮಾಡ್ತದೆ. ಮೇದೋಹರ ಅಂದರೆ ಯಾವುದು ಏನು ಫ್ಯಾಟ್ ಇರ್ತದೆ ಆ ಒಂದು ಫ್ಯಾಟ್ ಅಂಶನ ಕರಗಿಸ್ತದೆ. ಹಾಗೂ ಇದರ ಜೊತೆಗೆ ಲೇಖನ ಅಂತಂದರೆ ನೀವು ಒಂದು ಐಸ್ ಕ್ರೀಮ್ನ ತಗೋಬೇಕಾದ್ರೆ ಐಸ್ ಕ್ರೀಮ್ನ ಯಾವ ರೀತಿ ನೀವು ಚಮಚದಲ್ಲಿ ಸ್ಕೂಪ್ ಮಾಡ್ತಿರೋ, ಕೆರಿತೀರೋ, ಅದೇ ರೀತಿ ಈ ಒಂದು ಲೇಖನ ಕರ್ಮ ಅಂತಂದರೆ ಈ ರಕ್ತನಾಳಗಳಲ್ಲಿ ಒಳಗಡೆ ಶೇಖರಣೆಯಾಗಿರ್ತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್ ಕೊಬ್ಬನ್ನು ಇದು ಕೆರೆದು ತೆಗೀತದೆ. ಹಾಗಾಗಿ ಈ ಒಂದು ಶಕ್ತಿ, ಈ ಒಂದು ಗುಣ ಇರೋದಕ್ಕೆ ಇದಕ್ಕೆ ಲೇಖನ ಕರ್ಮ ಅಂತ ಕರೀತಾರೆ. ಹಾಗೂ ಯೋಗವಾಹಿ ಅಂತಂದರೆ ಜೇನುತುಪ್ಪಕ್ಕೆ ಒಂದು ವಿಶೇಷವಾದ ಗುಣ ಇದೆ. ಏನು ಅಂತಂದರೆ ಯಾವುದಾದ್ರೂ ಔಷಧಿ ಜೊತೆ ಅಥವಾ ಯಾವುದಾದ್ರು ಪದಾರ್ಥದ ಜೊತೆ ಇದನ್ನು ಒಂದು ಮಿಶ್ರಣ ಮಾಡಿದ್ರೆ ಆ ಪದಾರ್ಥದ ಅಥವಾ ಆ ಒಂದು ಔಷಧಿಯ ಗುಣ ಹೆಚ್ಚಾಗ್ತದೆ. ಈ ಔಷಧಿಯ ಗುಣವನ್ನು ಕಡಿಮೆನೂ ಮಾಡಿದ್ರೆ ಯಾವುದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ತೀವೋ ಆ ಒಂದು ಔಷಧಿಯ ಗುಣ ಹೆಚ್ಚಾಗ್ತದೆ. ಆದ್ದರಿಂದ ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಜೇನುತುಪ್ಪದ ಜೊತೆಗೆ
ಪಪ್ಪಾಯ ಅಂತಂದರೆ ಇದರಲ್ಲಿ ನಾರಿನಂಶ ಅಧಿಕವಾಗಿದೆ, ಹಾಗೂ ಆಂಟಿ ಆಕ್ಸಿಡೆಂಟ್ಗಳಿದೆ, ವೈಟಮಿನ್ ಸಿ ಇದೆ, ಪೊಟ್ಯಾಷಿಯಮ್ ಇದೆ. ಪೊಟ್ಯಾಷಿಯಮ್ ಇರೋದ್ರಿಂದ ಹೃದಯಕ್ಕೆ ಇದು ಒಂದು ಔಷಧೀಯ ಗುಣವಾಗಿದೆ, ಹೃದಯದ ಒಂದು ಆರೋಗ್ಯವನ್ನು ಕಾಪಾಡ್ತದೆ. ನೀವು ಒಂದು ತಟ್ಟೆಯಲ್ಲಿ ಒಂದು ಪ್ಲೇಟಲ್ಲಿ ಒಂದು ಪಪ್ಪಾಯನ ಚೆನ್ನಾಗಿ ತುಂಡು ಮಾಡಿ ಪಪ್ಪಾಯದ ಒಂದು ಪೀಸ್ಗಳಿಗೆ ಸ್ವಲ್ಪ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ವಾರಕ್ಕೆ 2 ಬಾರಿ ಜೇನುತುಪ್ಪ ಹಾಗೂ ಪಪ್ಪಾಯ ಇವೆರಡವನ್ನು ಮಿಶ್ರಣ ಮಾಡಿ ನೀವು ಸೇವನೆ ಮಾಡೋದ್ರಿಂದ ದೇಹದಲ್ಲಿ ರಕ್ತನಾಳಗಳಲ್ಲಿ, ಹೃದಯದ ರಕ್ತನಾಳಗಳಲ್ಲಿ ಶೇಖರಣೆಯಾಗಿರ್ತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನು ತೆಗೀತದೆ. ಹಾಗೂ ಇದು ಈ ಒಂದು ಕೊಲೆಸ್ಟ್ರಾಲ್ ತೆಗೆಯೋದ್ರಿಂದ ರಕ್ತ ಸಂಚಾರ ಸರಾಗವಾಗಿ ಆಗ್ತದೆ, ಹೃದಯಾಘಾತ ಆಗುವ ಸಾಧ್ಯತೆಗಳನ್ನ ಕಡಿಮೆ ಮಾಡ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಹೈಪರ್ ಟೆನ್ಷನ್ನು, ಡಯಾಬಿಟಿಸು, ಕೊಲೆಸ್ಟ್ರಾಲ್ ಏನೇ ಇದ್ದರೂ ಆ ಔಷಧಿ ಏನು ತಗೋತಾ ಇರ್ತೀರೋ ಅದರ ಜೊತೆಗೆ ನೀವು ವಾರದಲ್ಲಿ 1-2 ಬಾರಿ ಈ ಒಂದು ಪಪ್ಪಾಯ ಹೋಳುಗಳ ಜೊತೆಗೆ ಈ ಒಂದು ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ. ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಡೈಜೆಷನ್ಗೂ ಏನೂ ತೊಂದರೆ ಆಗೋದಿಲ್ಲ. ರಕ್ತನಾಳಗಳಲ್ಲಿ ಶೇಖರಣೆಯಾಗಿರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡಿ ಹೃದಯಾಘಾತ ಆಗುವ ಸಾಧ್ಯತೆಗಳನ್ನ ಕಡಿಮೆ ಮಾಡ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.